Hi, students. So, today let us see one more poem, that is The Mother. The Mother is a poem written by Gwendolyn Brooks. Gwendolyn Brooks is an American poet. She is a famous feminine writer. Moreover, she is one of the women who has got a Pulitzer Prize. Pulitzer Prize, it is a prestigious award in America. ನಮ್ಮ ಇಂಡಿಯಾದಲ್ಲಿ ಜ್ಞಾನಪೀಠ ಅವಾರ್ಡ್ ಅಂತಂದು ಯಾವ ರೀತಿ ಇದೆಯೋ ಆ ರೀತಿ ಅಮೇರಿಕದಲ್ಲಿ ಪುಲಿಟ್ಜರ್ ಅವಾರ್ಡ್ ಅಂತಕ್ಕಂಥದ್ದು ಇಟ್ ಈಸ್ ವೆರಿ ಪಾಪ್ಯುಲರ್ ಅವಾರ್ಡ್. ಅಂಥದ್ದೇ ಇವಳಿಗೂ ಸಹ ಸಿಗುತ್ತೆ. ಸೊ ಇನ್ ದಿಸ್ ಪೊಯಮ್, ದಿಸ್ Gwendolyn Brooks talks about the typical women who had got abortions. That means it is about the feelings of a mother who has experienced the abortions. ಅಂದರೆ ಅಬಾಷನ್ಸ್ ಅನುಭವವನ್ನು ಒಬ್ಬ ತಾಯಿ ಅದನ್ನು ಅನುಭವಿಸಿದಾಗ ಅದರದ್ದು ಅನುಭವವನ್ನು ಇಲ್ಲಿ ವ್ಯಕ್ತಪಡಿಸೋದ್ರ ಜೊತೆಗೆ ಬೇಸರವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಸೊ ನಿಮಗೆ ಗೊತ್ತೇ ಇದೆ, ಟುಡೇ ಆ್ಯಕ್ಚುಲಿ ಆಲ್ ಓವರ್ ವರ್ಲ್ಡ್, ನಾಟ್ ಓನ್ಲಿ ಇನ್ ಇಂಡಿಯಾ, ದಿ ಇನ್ಫೆಂಟಿಸೈಡ್ ಅಂತಕ್ಕಂಥದ್ದು. ಇನ್ಫೆಂಟಿಸೈಡ್ ಮೀನ್ಸ್ ಕಿಲ್ಲಿಂಗ್ ಆಫ್ ಇನ್ಫ್ಯಾಂಟ್ಸ್. ಹಸುಗೂಸುಗಳನ್ನು ಅಂದರೆ ಮಕ್ಕಳನ್ನು, ಹಸುಗೂಸುಗಳನ್ನು ಮಗು ಹೊಟ್ಟೆಯಲ್ಲೇ ಇದ್ದಾಗ ಆ ಮಗುವನ್ನ ಸಾಯಿಸ್ತಕ್ಕಂಥದ್ದಕ್ಕೆ ಇನ್ಫೆಂಟಿಸೈಡ್ ಅಂತ ಕರೀತಾರೆ. ಇದು ಕಾನೂನು ಬಾಹಿರ. ಮೋರೋವರು ಇದು ಯಾವ್ಯಾವ ಕಾರಣಕ್ಕೆ ಇನ್ಫೆಂಟಿಸೈಡ್ ಮಾಡಿಸ್ಕೊಳ್ತಾರೆ? ಈ ಇನ್ಫೆಂಟಿಸೈಡ್ ಮಾಡೋದೇ ಅಬಾಷನ್ಸ್. ಯಾವ್ಯಾವ ಕಾರಣಕ್ಕೆ ಅಬಾಷನ್ಸ್ ಮಾಡಿಸ್ಕೊಳ್ತಾರೆ, ಇನ್ಫೆಂಟಿಸೈಡ್ ಮಾಡ್ತಾರೆ? ಒಂದು, ಆಫ್ಕೋರ್ಸ್, ಫಾರ್ ಇಲ್ಲೀಗಲ್ ರಿಲೇಷನ್ಶಿಪ್ಸ್. knowingly, unknowingly, male and female, that means girl and boy gets union and she will be pregnanted. So that is unwanted pregnancy for the girl. So she wants to take abortion. In the same way, ಫೀಮೇಲ್ ಚೈಲ್ಡ್ ಅಂತಂದು ಮೋಸ್ಟ್ ಆಫ್ ಟೈಮ್ಸ್ ನಿಮಗೆ ಗೊತ್ತಿರಬೇಕು, ಹೆಣ್ಣುಮಕ್ಕಳು ಅಂತಂದು ಗೊತ್ತಾದರೆ ಆ ಹೆಣ್ಣು ಮಗು ಜನಿಸ್ಬಾರ್ದು, ಗಂಡು ಮಗುನೇ ಬೇಕು ಅಂತಂದು ಆ ಬ್ಯಾಡ್ ಕಾನ್ಸೆಪ್ಟ್ ಇಟ್ಕೊಂಡು ಅಬಾಷನ್ ಮಾಡಿಸ್ಕೊಳ್ತಾರೆ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಅಬಾಷನ್ಸ್ ಮಾಡಿಸ್ಕೊಳ್ತಾ ಇದ್ದಾರೆ, ಅಬಾಷನ್ಸ್ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ಯಾರು ಕಾರಣ? ಫಸ್ಟ್, ಆಫ್ ಕೋರ್ಸ್, ದ ಸೊಸೈಟಿ. ಸೆಕೆಂಡ್, ಗರ್ಲ್ ಆರ್ ಬಾಯ್. ಇಲ್ಲಿ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರು ತಪ್ಪು, ಸಮಾಜನೂ ತಪ್ಪು. ಮೋರ್ ಓವರು ಕೆಲವು ಟೈಮ್ ಹೆದರಿ, ಸೊಸೈಟಿಗೆ ಹೆದರಿನೂ ಸಹ ಈ ರೀತಿ ಮಾಡಿಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದರೆ ಇದು ಎಷ್ಟು ಕೆಟ್ಟದ್ದು! ಆ ರೀತಿ ಅಬೋಷನ್ ಮಾಡಿಸ್ಕೊಳ್ತಕ್ಕಂಥ ತಾಯಿ, ಆ ಹೆಣ್ಣು ಎಷ್ಟು ನೋವನ್ನು ಅನುಭವಿಸ್ತಾಳೆ, ಅದರಿಂದ ಆಗ್ತಕ್ಕಂಥ ಅವಳಲ್ಲಿ ತುಮುಲಗಳು ಏನು ಅಂತಕ್ಕಂಥದ್ದನ್ನು ಈ ಪೊಯಮಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗಿದ್ದಾಳೆ ಗ್ವೆಂಡೋಲಿನ್ ಬ್ರೂಕ್ಸ್. ಸಿ, ಸೊ ಲೆಟ್ ಮೀ ಟು ರೀಡ್ ದ ಪೊಯಮ್ ಅಟ್ ಫಸ್ಟ್. ಅಬಾಷನ್ಸ್ will not let you forget. You remember the children you got that you did not get. See, first beginning of the poem itself, she is going to give a statements. Whatever the abortion, whatever the type of or the kind of the abortion it may be, ಅದು ಇಲ್ಲೀಗಲ್ ರಿಲೇಷನ್ಶಿಪ್ಸ್ನಿಂದ ಬೇರೆಯವ್ರಿಗೆ ಗೊತ್ತಾಗುತ್ತೆ ಅಂತಂದು ಅಬಾಷನ್ ಮಾಡಿಸ್ಕೊಳ್ತಕ್ಕಂಥದ್ದು ಇರ್ಬೋದು, ಫೀಮೇಲು
ಅಥವಾ ಸೆಕ್ಸ್ ಡಿಟರ್ಮಿನೇಷನ್ನಿಂದ ಇರ್ತಕ್ಕಂಥದ್ದು ಇರ್ಬೋದು. ಕೆಲವು ಸಂದರ್ಭಗಳಲ್ಲಿ ಅತ್ತೆ ಮಾವರಿಗೆ ಸೊಸೆಯವರು ಪ್ರೆಗ್ನೆನ್ಸಿ ಆಗದೇ ಬೇಕಾಗಿರಲ್ಲ, ಅಂಥ ಟೈಮ್ನಲ್ಲಿ ಅಬಾರ್ಷನ್ ಮಾಡಿಸ್ಕೊಳ್ತಕ್ಕಂಥದ್ದು ಇರ್ಬೋದು. ಕೆಲವು ತಾಯಂದಿರು ತಮಗೆ ಇಷ್ಟ ಇಲ್ಲ ಅಂತಂದು ಅಬಾರ್ಷನ್ ಮಾಡಿಸ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದನ್ನು ಅಕಸ್ಮಾತ್ ಅಂತ ಅಬಾರ್ಷನ್ಸ್ ಆಗ್ತಕ್ಕಂಥವನ್ನ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನು ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಶಿ ಗಿವ್ಸ್ ದ ಫಸ್ಟ್ ಸ್ಟೇಟ್ಮೆಂಟ್. ಅಬಾರ್ಷನ್ಸ್ ವಿಲ್ ನಾಟ್ ಲೆಟ್ ಯು ಫಾರ್ಗೆಟ್. ಅವನೆಂದೂ ಮರೆಯೋಕ್ಕಾಗಿಲ್ಲ. ಯು ರಿಮೆಂಬರ್ ದ ಚಿಲ್ಡ್ರನ್ ಯು ಗಾಟ್ ದಟ್ ಯು ಡಿಡ್ ನಾಟ್ ಗೆಟ್. ಆ್ಯಕ್ಚುಲಿ ವಾಟ್ ಯು ಡಿಡ್ ನಾಟ್ ವಾಂಟ್ that will be happened. It may be in the form of the pregnancy. So actually that is unwanted child, but you did not get what you want, that will be remembered. Especially so here the process of abortion, what is seen by the naked eyes of the mother, that is explained in the next lines. Yes, the damp small pulps with a little or with no air. See, ಇನ್ಫ್ಯಾಂಟ್ ಅಂತ ನೋಡಿ, ಸ್ಟೇಜಸ್ ಬೇರೆ ಬೇರೆ ಇರುತ್ತೆ. ಇನ್ಫ್ಯಾಂಟು, ಚೈಲ್ಡು, ಅಡಲ್ಟು, ಟೀನೇಜ್ ಆದಮೇಲೆ ಅಡಲ್ಟು, ಈ ರೀತಿಯಾಗಿರ್ತಕ್ಕಂಥ ಏಜ್. ಯೂಶ್ವಲಿ ಬಿಲೋ 1 year ಚೈಲ್ಡ್ನ ನಾವು ಸಾಮಾನ್ಯವಾಗಿ ಇನ್ಫ್ಯಾಂಟ್ ಅಂತ ಕರಿತೀವಿ, ಅಥವಾ ಹಸುಗೂಸು ಅಂತಕ್ಕಂಥದ್ದು. ಎಸ್ಪೆಷಲಿ ಆಗ ತಾನೇ ಹುಟ್ಟತಕ್ಕಂಥ ಮಗು. ಈಗ ಅಟ್ಲೀಸ್ಟ್ ಆಗ ತಾನೇ ಹುಟ್ಟತಕ್ಕಂಥ ಮಗುದಾದರೂ ನೋಡಿರ್ತೀರಿ. ಅಬಾರ್ಷನ್ಸ್ ಆಗಬೇಕಾದ್ರೆ ಇನ್ನೂ ಮಗು ಹುಟ್ಟೋದಕ್ಕೆ ಅದು ಟೈಮ್ ಆಗಿರಲ್ಲ. ಆವಾಗ ವಿತ್ ಫೋರ್ಸ್ ಬಲವಂತದಿಂದ ಆ ಮಗುನ ಹೊರಗಡೆ ತೆಗಿತಕ್ಕಂಥದ್ದು. ಅಂಥ ಟೈಮ್ನಲ್ಲಿ ಆ ಮಗುವಿನ ತಲೆಯಲ್ಲಿ ಇನ್ನೂ ಏರು ಇರಲ್ಲ, ಇನ್ನೂ ಕೂದಲು ಬೆಳೆದಿರಲ್ಲ, ಬೋಳು ಇರುತ್ತೆ, ಅಥವಾ ಜಸ್ಟ್ ಶೇಪ್ ಅಷ್ಟೇ ಇರುತ್ತೆ. ಆಮೇಲೆ ಅಲ್ಲಿ ಆ ಮಗುವಿನ ರೂಪದಲ್ಲಿದ್ದಂಗೆ ಮಾಂಸದ ಮುದ್ದೆಯಲ್ಲಿ ರೂಪದಲ್ಲಿರುತ್ತೆ. ಅದು ಹೊರಗಡೆ ಬಂದಾಗ ಅದನ್ನು ನೋಡಿರ್ತಕ್ಕಂಥ ತಾಯಿ ಆ ಘಟನೆಯನ್ನು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅಕಸ್ಮಾತ್ ಆ ಮಗುನ, ಆ ಪಾಪುನ, ಆ ಇನ್ಫ್ಯಾಂಟನ್ನು ಏನಾದರೂ ಅಬಾರ್ಷನ್ ಮಾಡಿಸ್ಕೊಂಡು, ಅಬಾರ್ಷನ್ ಅಂತ ಅಂದರೆ ಏನು, ಇದು ನಥಿಂಗ್ ಬಟ್ ಕಿಲ್ಲಿಂಗ್ ಆಫ್ ದ ಇನ್ಫ್ಯಾಂಟ್ಸ್, ಹಸುಗೂಸುಗಳನ್ನ ಸಾಯಿಸ್ತಕ್ಕಂಥದ್ದು. ಅಕಸ್ಮಾತ್ ಆ ಹಸುಗೂಸುಗಳನ್ನ ಏನಾದರೂ ಹಸುಗೂಸನ್ನ ಸಾಯಿಸ್ತಾ ಇದ್ದರೆ, ಅಥವಾ ಇಂಥ ಇನ್ಫ್ಯಾಂಟ್ಸ್ ಏನಾದರೂ ಅಬಾರ್ಷನ್ ಮಾಡಿಸ್ತಾ ಇದ್ದರೆ ಏನಾಗ್ಬೋದಿತ್ತು ಅವರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ ನೋಡಿ. ದ ಸಿಂಗರ್ಸ್ ಆ್ಯಂಡ್ ವರ್ಕರ್ಸ್ ದಟ್ ನೆವರ್ ಹ್ಯಾಂಡಲ್ಡ್ ದ ಏರ್. ದಟ್ ಮೀನ್ಸ್ ಇಫ್ ದೇ ವರ್ ನಾಟ್ ಕಿಲ್ಡ್, ದೋಸ್ ಚಿಲ್ಡ್ರನ್ ವುಡ್ ಬಿ ದ ಸಿಂಗರ್ಸ್, ವರ್ಕರ್ಸ್, ದೇ ವುಡ್ ವರ್ಕ್ ಎನಿವೇರ್ ಇನ್ ದ ವರ್ಲ್ಡ್. ಸೊ ಯು ವಿಲ್ ನೆವರ್ ನೆಗ್ಲೆಕ್ಟ್ ಆರ್ ಬೀಟ್ ದೆಮ್ ಆರ್ ಸೈಲೆನ್ಸ್ ಆರ್ ಬೈ with a sweet. So it is not possible to neglect, it is not possible to beat, or silence, or buy with a sweet. Is it possible to get those things either by beating or by with a sweet or such things? No, highly impossible. So she is telling that you will never wind up the sucking thumb. See, she is remembering all those things. ಮಗು ಎಬ್ಬಟ್ಟು ಚೀಪ್ತಾ ಇದ್ದರೆ, ತಂಬನ್ನು ಚೀಪ್ತಾ ಇದ್ದರೆ ಅದನ್ನು ಆ ಕಡೆ ತೆಗಿಯೋದಾಗಲ್ಲ. ದಟ್ ಮೀನ್ಸ್ ಆ ಮಗು ಬದುಕಿದ್ರೆ ಏನೇನು ಮಾಡ್ತಾ ಇತ್ತು ಅಂತಕ್ಕಂಥದ್ದನ್ನು ಹೇಳ್ತದೆ. ಯು ವಿಲ್ ನೆವರ್ wind up, you will never stop the sucking son of the child, or scuttle of ghosts that come. Scuttle of ghosts means ಆ ಮಗು ಬೆಳ್ತಿರ್ತಕ್ಕಂಥದ್ದು ಇರುತ್ತೆ. ಅವೆಲ್ಲವೂ ಈ ದೆವ್ವಗಳ ರೀತಿಯಲ್ಲಿ, ರಾಕ್ಷಸರ ರೀತಿಯಲ್ಲಿ ನೆನಪಿಗೆ ಬರ್ತವೆ ನೋಡಿ. ಸ್ಕಟಲ್ ಅಂತ ಅಂದರೆ ಗೋ ಸ್ಪೀಡ್ಲಿ ವಿತ್ ಸ್ಮಾಲರ್ ಸ್ಟೆಪ್ಸ್, ಅಂಬೆಗಾಲು ಇಟ್ಕೊಂಡು ಮುಂದೆ ನೀವು ಹೋಗ್ತಕ್ಕಂಥದ್ದಕ್ಕೆ ಅದು ಅಂಥ ನೆನಪುಗಳು ಖಂಡಿತವಾಗಲೂ ಬಂದೇ ಬರ್ತವೆ. ಯು ವಿಲ್ ನೆವರ್
leave them. You will never leave them means you will never possible to forget them. ನಿಮ್ಮಿಂದ ಅವು ಹೊರಗಡೆ ಹೋಗಕ್ಕೆ ಸಾಧ್ಯನಿಲ್ಲ. ಯಾವುವು? ದ ಮೆಮೊರೀಸ್ ಆಫ್ ದ ಚೈಲ್ಡ್. ಆ್ಯಂಡ್ ಆಫ್ಟರ್ ದಟ್ ಮಗು ಸಾಯಲಿಲ್ಲದ್ರೆ ಹೀಗಿರ್ತತ್ತಲ್ಲ, ಇದು ಹೆಬ್ಬೆಟ್ಟು ಚಿಪ್ತತ್ತಲ್ಲ, ಇದು ಸ್ವೀಟ್ ಕೊಡೋಕೆ ಹೋದ್ರೆ ಬೇಡ ಅಂತಿತ್ತೋ ಅಥವಾ ಸೈಲೆನ್ಸ್ ಮಾಡ್ಬೋದಿತ್ತೋ, ಇವೆಲ್ಲವೂ ನೆನಪಿನಿಂದ ದೂರ ಹೋಗಕ್ಕೆ ಸಾಧ್ಯನಿಲ್ಲ. ಕಂಟ್ರೋಲಿಂಗ್ ಯುವರ್ ಲೂಸಿಯಸ್ ಸೈ. ಲೂಸಿಯಸ್ ಸೈ ಅಂತಕ್ಕಂಥದ್ದು. ಲೂಸಿಯಸ್ ಸೈ ಮೀನ್ಸ್, ಸೈ ಅಂತಂದ್ರೆ ನಿಟ್ಟುಸಿರು, ಲೂಸಿಯಸ್ ಸ್ವೀಟ್, ದಟ್ ಮೀನ್ಸ್ ಡೆಲಿಷಿಯಸ್ ಮೆಮೊರೀಸ್ ಅಂತ ಅವು ನಿಟ್ಟು ಅಯ್ಯೋ ಆ ಮಗು ಇದ್ದಿದ್ರೆ ಅಂತಕ್ಕಂಥ ಬಿಡ್ತಕ್ಕಂಥ ನಿಟ್ಟುಸಿರಿದೆಯಲ್ಲ, ದಟ್ ಈಸ್ ಲೂಸಿಯಸ್ ಸೈ. ಡೆಫಿನೆಟ್ಲಿ ನೀವು ನಿಟ್ಟುಸಿರು ಬಿಡ್ತೀರಿ. ಇದು ಯಾರಿಗೆ ರೆಫರ್ ಮಾಡ್ತಾ ಇದ್ದಾಳೆ? ದ ಆಥರ್ ಆರ್ ಮದರ್ ರೈಟರ್ ಈಸ್ ಗೋಯಿಂಗ್ ಟು ರೆಫರ್ ಆಲ್ ದೀಸ್ ಥಿಂಗ್ಸ್ ಟು ದ ಮದರ್ಸ್ ಹೂ ಗಾಟ್ ಅಬಾರ್ಷನ್ಸ್ ಲೈಕ್ ಹರ್ ಸೆಲ್ಫ್. ಇದೆಲ್ಲದು ಯಾರಿಗೆ ಹೇಳ್ತಾ ಇದ್ದಾಳೆ? ಈ ರೀತಿ ತನ್ನ ರೀತಿಯಲ್ಲಿ ಯಾರು ಅಬಾರ್ಷನ್ಸ್ ಮಾಡಿಸ್ಕೊಂಡಿರ್ತಾರೋ ಅವ್ರಿಗೆ ಇದೆಲ್ಲದನ್ನು ಹೇಳ್ತಾ ಇದ್ದಾಳೆ. ಅವುಗಳನ್ನು ನೀವು ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ರಿಟರ್ನ್ ಫಾರ್ ಎ ಸ್ನ್ಯಾಕ್ ಆಫ್ ದೆಮ್ ಯು ವಿಲ್ ರಿಮೆಂಬರ್. ರಿಟರ್ನ್ ಮೀನ್ಸ್ ರಿಮೆಂಬರ್ ಅಂತ ತಗೊಳ್ಳಿ. ಅವು ಯಾವ ರೀತಿ? ಸ್ನ್ಯಾಕ್ಸ್ ರೀತಿಯಲ್ಲಿ ಆಗಾಗ್ಗೆ ನಿಮ್ಮ ಮನಸ್ಸನ್ನು ಕೊರಿತಾ ಇರ್ತವೆ. ಅದು ಯಾವ ರೀತಿ? ವಿತ್ ಗಾಬ್ಲಿಂಗ್ ಮದರ್ ಐ ಮೀನ್ಸ್ ಆ ಮಗು ತಾಯಿಯ ಏನು ಹೇಳ್ತಾರೆ, ಕರುಳಿನ ಕುಡಿ, ತಾಯಿತನ ಅಂತಕ್ಕಂಥದ್ದು ಅದಕ್ಕೆ ಪದೇ ಆಸೆ ಪಡ್ತಾ ಇರುತ್ತೆ, ನೆನಪಿಸ್ಕೊಳ್ತಾ ಇರುತ್ತೆ. ಆದ್ದರಿಂದ ಅಬಾರ್ಷನ್ಸ್ ಆರ್ ನಾಟ್ ಗುಡ್, ಅಬಾರ್ಷನ್ಸ್ ಆರ್ ಡೇಂಜರಸ್. ಆ್ಯಕ್ಚುಲಿ ಇಟ್ ಕಿಲ್ಸ್ ಮದರ್ಲಿನೆಸ್. ಅಬಾರ್ಷನ್ಸ್ ಅಂತಕ್ಕಂಥದ್ದು ತಾಯಿತನವನ್ನು ಖಂಡಿತವಾಗ್ಲೂ ಇದು ಹಾಳು ಮಾಡಿಬಿಡುತ್ತೆ. ಆದ್ದರಿಂದ ಈ ತಾಯಿತನವನ್ನು ಮಾಡಬಾರ್ದು ಅಂತ ಅಂದರೆ ಅಬಾರ್ಷನ್ಸ್ ಮಾಡಿಸ್ಕೋಬೇಡಿ ಅಂತಕ್ಕಂಥದ್ದನ್ನು ಯಾರು ಅಬಾರ್ಷನ್ ಮಾಡಿಸ್ಕೊಂಡಿರ್ತಾರೋ ಅಂಥ ತಾಯಂದಿರುಗಳಿಗೆ ಹೇಳ್ತಾರೆ. ದೇರ್ ಮೇ ಬಿ ದ ಇರ್ರೆಸ್ಪೆಕ್ಟಿವ್ ಆಫ್ ರೀಸನ್ಸ್, ಅದಕ್ಕೆ ಏನು ಬೇಕಾದರೂ ಕಾರಣ ಇರ್ಬೋದು. ಆದರೆ ಅಬಾರ್ಷನ್ಸ್ ಆರ್ ಕಮ್ಮಿಂಗ್ ಲೈಕ್ ಗೋಸ್. ಅವು ರಾಕ್ಷಸ ರೂಪದಲ್ಲಿ ಅಥವಾ ದುಸ್ವಪ್ನಗಳಾಗಿ ನಮಗೆ ಪದೇ ಕಾಡ್ತಾ ಇರ್ತವೆ. ತಾಯಂದರೆ ಯಾವುದೇ ಕಾರಣಕ್ಕೆ ಹೆಣ್ಣುಮಕ್ಕಳೇ ಅಬಾರ್ಷನ್ಸ್ ಮಾಡಿಸ್ಕೋಬೇಡಿ ಅಂತಕ್ಕಂಥದ್ದು ಒಂದು ಎಂಟ್ರಿ ಇಟ್ ಈ ರೈಟರ್ದು. ಐ ಹ್ಯಾವ್ ಹರ್ಡ್ ಇನ್ ದ ವಾಯ್ಸಸ್ ಆಫ್ ದ ವಿಂಡ್ ದ ವಾಯ್ಸಸ್ ಆಫ್ ಮೈ ಡಿಮ್ ಕಿಲ್ಡ್ ಚಿಲ್ಡ್ರನ್. probably she has got repeated abortions. ಇವಳು ಪದೇ ಸುಮಾರು 2-3 ಆದ್ರೂ ಅಬಾರ್ಷನ್ ಮಾಡಿಸ್ಕೊಂಡಿದ್ಲೋ ಏನೋ. ಅದಕ್ಕಾಗಿ ಹೇಳ್ತಾ ಇದ್ದಾಳೆ ಇವಳು, ನಾನು ಏನು ಕೊಂದಿದ್ನೋ ಆ ಮಕ್ಕಳ ಧ್ವನಿ, ಹಸುಗಳ ಧ್ವನಿ, ಸಾಯಿಸಿರ್ತಕ್ಕಂಥ ಧ್ವನಿ ನನಗೆ ಪದೇ ಅದು ಕೇಳಿಸ್ತಾ ಇರುತ್ತೆ ಗಾಳಿಯಲ್ಲಿ ಅಂತಂತಾರೆ. ಗಾಳಿಯಲ್ಲಿ ಕೇಳಿಸಲ್ಲ, ಇವಳ ಮೈಂಡಲ್ಲಿ ಇದು ರಿಂಗ್ ಆಗ್ತಾ ಇರುತ್ತೆ. ಪದೇ ಸುಳಿತಾ ಇರ್ತಾರೆ. ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಆ ಮಗು ಇದ್ದಿದ್ರೆ ನಾನು ಸ್ವೀಟ್ ಕೊಡ್ಬೋದಿತ್ತು, ಆ ಮಗು ಇದ್ದಿದ್ರೆ ಏನೋ ಹಾಡು ಹೇಳ್ತಾ ಇತ್ತು, ಆ ಮಗು ಇದ್ದಿದ್ರೆ ಯಾಕೆ ಬೆಳೀತಿತ್ತು ಏನೋ ಅಂತಕ್ಕಂಥದ್ದು. ಇಂಥ ನೆನಪುಗಳು ಇದಾವಲ್ಲ, ದಟ್ ಈಸ್ ವಾಟ್ ಶಿ ಈಸ್ ಟೆಲ್ಲಿಂಗ್ ಇನ್ ದೀಸ್ 3 lines. ಐ ಹ್ಯಾವ್ ಹರ್ಡ್ ಇನ್ ದ ವಾಯ್ಸಸ್ ಆಫ್ ದ ವಿಂಡ್ ದ ವಾಯ್ಸಸ್ ಆಫ್ ಮೈ ಡಿಮ್ ಕಿಲ್ಡ್ ಚಿಲ್ಡ್ರನ್. ಗಾಳಿ ಬೀಸಿದರೆ ಸಾಕು, ಆ ಗಾಳಿಯ ಶಬ್ದ ನನಗೆ ಅನಿಸಲ್ಲ, ಅದು ನಿಜವಾಗ್ಲೂ ನಾನು ಕೊಂದ ಮಕ್ಕಳ ಧ್ವನಿ. ಅದು ನೋಡಿ, ಡಿಮ್ ಕಿಲ್ಡ್ ಚಿಲ್ಡ್ರನ್ ಅಂತಕ್ಕಂಥದ್ದು ಇಟ್ ರೆಫರ್ಸ್ ಟು ದ ಇನ್ಫೆಂಟಿಸೈಡ್, ಇಟ್ ರೆಫರ್ಸ್ ಟು ದ ಅಬಾರ್ಷನ್ಸ್. ಎಸ್, ಐ ಹ್ಯಾವ್ ಕಾಂಟ್ರಾಕ್ಟೆಡ್, ಐ ಹ್ಯಾವ್ ಈಸ್ಡ್ ಮೈ ಡಿಮ್ ಡಿಯರ್ಸ್ ಅಟ್ ದ ಬ್ರೆಸ್ಟ್, ದೇ ಕುಡ್ ನೆವರ್ I have contracted, I have eased. Of course, she has killed. Those children or infants are died, but the dim deers, killed children. So, if they were alive, if ಅವ್ರು ಏನಾದರೂ ಬದುಕಿದ್ರೆ
ತನ್ನ ಎದೆಗೆ ಹಾಕ್ಕೊಂಡು ಶಿ ಕುಡ್ ಫೀಡ್ ದೋ ಚಿಲ್ಡ್ರನ್. ಬಟ್ ಆ ಹಾಲು ಉಣಿಸ್ತಕ್ಕಂಥ ಅವು ಹಾಲನ್ನು ಹೀರ್ತಕ್ಕಂಥ ಸೌಭಾಗ್ಯ ನನಗಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾಳೆ. ಒಂದು ನೋಡಿ, ತಾಯಿತನ ಅಥವಾ ಮಗು ಹಾಲು ಕುಡಿತಾ ಇದೆ ಅಂದರೆ ತಾಯಿಗೆ ಅದಕ್ಕಿಂತ ಸುಖ ಮತ್ತೊಂದು ಅನಿಸೋದೇ ಇಲ್ಲ. ಬಹುಶಃ ಮಗುಗಿಂತ 1000 ಪಾಲು ತಾಯಿಗೆ ಖುಷಿ ಆಗುತ್ತೆ. ಹಾಗೆ ಅಂಥ ಸೌಭಾಗ್ಯ ನನಗಿಲ್ಲಲ್ಲ ಅಂತಕ್ಕಂಥದ್ದನ್ನು ಶಿ ಈಸ್ ಫೀಲಿಂಗ್ ಹಿಯರ್. ಐ ಹ್ಯಾವ್ ಕಾಂಟ್ರಾಕ್ಟೆಡ್, ಐ ಹ್ಯಾವ್ ಈಸ್ಡ್, ದಟ್ ಮೀನ್ಸ್ ಐ ಹ್ಯಾವ್ ರಿಲೀವ್ಡ್ ಬಿಕಾಸ್ ಮೈ ಡೆಡ್ ಚಿಲ್ಡ್ರನ್ ಅಟ್ ಮೈ ಬ್ರೆಸ್ಟ್. ನೋಡಿ, ಇಲ್ಲಿ ಡಿಯರ್ಸ್ ಮೀನ್ಸ್ ಹರ್ ಡೆಡ್ ಇನ್ಫ್ಯಾಂಟ್ಸ್. ಅವರು ಎಲ್ಲಿರಬೇಕಿತ್ತು? ಅಟ್ ದ ಬ್ರೆಸ್ಟ್. ವೈ? ಟು ಸಕ್ ಹರ್ ಮಿಲ್ಕ್. ಸೊ ದೇ ಕುಡ್ ನೆವರ್ ಸಕ್. ಅವರು ಅದನ್ನು ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನು. ಸೊ ಇನ್ ದಿಸ್ ಈವನ್ ಯು ಕ್ಯಾನ್ ಇಮ್ಯಾಜಿನ್ ಇಫ್ ಒನ್ ವುಮನ್ ಹೂ ಈಸ್ ನಾಟ್ ಸಪೋಸ್ಡ್ ಟು ಫೀಡ್ ಹರ್ ಚಿಲ್ಡ್ರನ್ ಆರ್ ಹರ್ ಚೈಲ್ಡ್, ಯೂಶುವಲಿ ಹರ್ ಬ್ರೆಸ್ಟ್ ವಿಲ್ ಬಿ ಹೆವಿ. ಸೊ ಅದನ್ನು ಸಹ ಇಲ್ಲಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾಳೆ. ಸೊ ವಿತ್ ದಿಸ್ ಐ ವಾಂಟ್ ಟು ಸ್ಟಾಪ್ ದಿಸ್ poem until this for the day. So I will explain the remaining things in the next class. Okay? So have a nice day. Thank you.